ವಿದ್ಯಾರ್ಥಿಗಳೇ ನಮಸ್ಕಾರ. ನಾವು ಇಂದಿನ ತರಗತಿಯಲ್ಲಿ ತ್ರಿಭುಜಗಳು ಅಂತಕ್ಕಂಥ ಪಾಠದಲ್ಲಿ ಥೇಲ್ಸ್ನ ಪ್ರಮೇಯ, ಹಾಗೆಯೇ ಕೋನ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯ, ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ನಡುವಿನ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥ ಪ್ರಮೇಯ, ಹಾಗೆಯೇ ಕೊನೆಯಲ್ಲಿ ಪೈಥಾಗರಸ್ನ ಪ್ರಮೇಯ ಮತ್ತು ಪೈಥಾಗರಸ್ನ ಪ್ರಮೇಯದ ವಿಲೋಮದ ಹೇಳಿಕೆಯನ್ನು ಅರ್ಥ ಮಾಡಿಕೊಂಡಿದ್ದೆ. ಇದರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಬಿಡಿಸಲಾಗಿತ್ತು. ಈ ಪ್ರಮೇಯದಿಂದ 5 ಅಥವಾ 4 ಅಂಕಕ್ಕೆ ಒಂದು ಪ್ರಮೇಯ ಇರುತ್ತೆ, ಹಾಗೆಯೇ ಕೆಲವು 2 ಮತ್ತು 3 ಅಂಕಗಳ ಪ್ರಶ್ನೆಗಳು ಸಹ ಇರುತ್ತೆ ಅಂತಕ್ಕಂಥದ್ದು. ಸುಮಾರು 8-9 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಈ ತ್ರಿಭುಜಗಳು ಪಾಠದಲ್ಲಿದೆ. ಹಾಗಾಗಿ ಅದನ್ನು ನೀವು ಹೆಚ್ಚು ಗಮನ ಕೊಟ್ಟು ಓದಬೇಕು. ಈಗ ಮುಂದಿನ ನಮ್ಮ ಪಾಠ ಯಾವುದಪ್ಪ ಅಂದರೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥದ್ದು. ನಾವು 8ನೇ ತರಗತಿನಲ್ಲಿ ಮತ್ತು 9ನೇ ತರಗತಿನಲ್ಲಿ ಸಮೀಕರಣ ಅಂದ್ರೇನು, ರೇಖಾತ್ಮಕ ಸಮೀಕರಣ ಅಂದ್ರೇನು, ಅದರಲ್ಲಿ ವಿಶೇಷವಾಗಿ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಹಾಗೆ ಆ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು ಹೇಗೆ ಅಂದರೆ ಅದರಲ್ಲಿರ್ತಕ್ಕಂಥ ಚರಾಕ್ಷರಗಳಿಗೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು, ಈ ಎಲ್ಲ ವಿಚಾರವಾಗಿ ನೀವು 8-9ನೇ ಕ್ಲಾಸ್ನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡಿದ್ದೀರ. ಹಾಗೆ ಆ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ನಕ್ಷೆಯ ಮೇಲೆ ಹೇಗೆ ಪ್ರತಿನಿಧಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ನೋಡಿದ್ದೀರಿ. ಈಗ ಮಕ್ಕಳೇ, ಸಮೀಕರಣ ಅಂತ ಸುಮ್ಮನೆ ನಾನು ಕೆಲವು ವಿಚಾರಗಳನ್ನ ರಿವಿಷನ್ ಮಾಡಿಬಿಟ್ಟು ನಮ್ಮ ಪಾಠಕ್ಕೆ ಹೋಗ್ತೀನಿ. ಸಮೀಕರಣ ಅಂತಂದ್ರೆ ಗೊತ್ತಿದೆ ನಿಮಗೆ, ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಯನ್ನು ನಾವು ಸಮೀಕರಣ ಅಂತ ಕರಿತೀವಿ. ಉದಾಹರಣೆಗೆ x ಪ್ಲಸ್ 2y ಈಸ್ ಈಕ್ವಲ್ ಟು 3, ಅಥವಾ x ಪ್ಲಸ್ 5 ಈಸ್ ಈಕ್ವಲ್ ಟು 10 ಈ ತರ, ಅಥವಾ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7 ಈಸ್ ಈಕ್ವಲ್ ಟು 0. ಇವುಗಳನ್ನೆಲ್ಲ ನಾವು ಸಮೀಕರಣ ಅಂತ ಕರಿತೀವಿ. ಯಾಕಪ್ಪ ಸಮೀಕರಣ ಅಂತ ಕರಿತೀವಿ? ಇದೊಂದು ಬೀಜೋಕ್ತಿ, ಇದೊಂದು ಬೀಜೋಕ್ತಿ, ಈ ಬೀಜೋಕ್ತಿಯ ನಡುವೆ ಒಂದು ಸಮಚಿಹ್ನೆ ಇದೆ. ಅದಕ್ಕೆ ಸ್ಟೇಟ್ಮೆಂಟ್ ಹೇಳ್ತಕ್ಕಂಥದ್ದಿಗೆ ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಯನ್ನು ಸಮೀಕರಣ. ಈಕ್ವಲ್ ಸೈನ್ ಇದೆ, ನಿಮಗೆಲ್ಲ ಗೊತ್ತಿದೆ. ಈಗ ಸುಮ್ಮನೆ ನಾನು x ಪ್ಲಸ್ 2y ಅಂತ ಬರ್ಕೊಂಡ್ರೆ ಇದು ಸಮೀಕರಣ ಆಗುತ್ತಾ? ಆಗೋದು. ಇದೇನಾಗುತ್ತೆ? ಬೀಜೋಕ್ತಿ ಆಗುತ್ತೆ. ಇದು ಒಂದು ಬೀಜೋಕ್ತಿಗಳು ಮತ್ತು ಸಮೀಕರಣಗಳು ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಅಲ್ಲಿ ಚರಾಕ್ಷರಗಳನ್ನ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಗಳಿಂದ ಸಂಯೋಜಿಸಿದ್ರೆ ಅದು ಬೀಜೋಕ್ತಿ ಆಗುತ್ತೆ. ಬೀಜೋಕ್ತಿ ಇಲ್ಲದವರು ಅದನ್ನು ಗೊತ್ತಿರ್ತಕ್ಕಂಥ ವಿಚಾರ. ಸಮೀಕರಣ ಅಂತಂದ್ರೆ 2 ಬೀಜೋಕ್ತಿಗಳ ನಡುವೆ ಸಮಚಿಹ್ನೆ ಇರುತ್ತೆ, ಈಕ್ವಲ್ ಸೈನ್ ಇದೆ. ಈಕ್ವಲ್ಸ್ ಇದ್ರೆ ಅದನ್ನ ಈಕ್ವೇಶನ್ ಅಂತ ಕರೀತಕ್ಕಂಥದ್ದು. ಇಂಗ್ಲಿಷ್ ನಲ್ಲಿ ಸಮೀಕರಣ ಅನ್ನೋದಕ್ಕೆ ಈಕ್ವೇಶನ್ ಅಂತ ಕರೀತಾರೆ. ಈಗ ಇವೆಲ್ಲವೂ ಕೂಡ ಸಮೀಕರಣ. ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮೀಕರಣಗಳನ್ನ ಅಧ್ಯಯನ ಮಾಡಿಬಿಟ್ಟು ಅವುಗಳಿಗೆ ಪರಿಹಾರ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಏನೇನಿದೆ ನಾವು 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಫಾರ್ ಎಕ್ಸಾಂಪಲ್ x ಪ್ಲಸ್ 5 ಈಸ್ ಈಕ್ವಲ್ ಟು 8. ಇದು 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಗೊತ್ತಿದೆ ಇದರಲ್ಲಿ ಯಾವುದೋ ಚರಾಕ್ಷರ x. ಯಾಕೆ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ? ಇದನ್ನು ನಕ್ಷೆಯ ಮೇಲೆ ಪ್ರತಿನಿಧಿಸಿದ್ರೆ ವಿ ಗೆಟ್ ಎ ಸ್ಟ್ರೈಟ್ ಲೈನ್, ಸರಳ ರೇಖೆ ಸಿಗುತ್ತೆ. ಹಾಗಾಗಿ ರೇಖಾತ್ಮಕ ಸಮೀಕರಣ. ಹಾಗೆ ಅದು ರೇಖಾತ್ಮಕ ಸಮೀಕರಣ ಅಂತ ಹೋಗುತ್ತದೆ, ಆ ಚರಾಕ್ಷರದ ಘಾತ ಸೂಚಿ 1 ಆಗಿರಬೇಕು ಅಂತದನ್ನ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಹಾಗೆ ವರ್ಗ ಸಮೀಕರಣ ಅಂತಂದ್ರೆ ವರ್ಗ ಸಮೀಕರಣ. ಆ ಚರಾಕ್ಷರ ಸರಿ, ಆ ಬೀಜೋಕ್ತಿಯಲ್ಲಿರ್ತಕ್ಕಂಥ ಸರಿ, ಆ ಸಮೀಕರಣದಲ್ಲಿರ್ತಕ್ಕಂಥ ಚರಾಕ್ಷರದ ಘಾತ ಸೂಚಿ 2 ಆಗಿದ್ರೆ ಅದನ್ನ ವರ್ಗ ಸಮೀಕರಣ. ಘಾತ ಸೂಚಿ 3 ಆಗಿದ್ರೆ ಘನ ಸಮೀಕರಣ. ಹಾಗೇನೆ ಈ ಸಮೀಕರಣಕ್ಕೂ ಈ ಸಮೀಕರಣಕ್ಕೂ ಏನು ವ್ಯತ್ಯಾಸ? ಎರಡೂ ಕೂಡ ರೇಖಾತ್ಮಕ ಸಮೀಕರಣಗಳೇ, ಆದರೆ ಇಲ್ಲಿ ಕೇವಲ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಇದು ಮತ್ತೆ ಇದು 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಇದೇನಿದೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಓಕೆ, ಇದೊಂದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಇದು ಒಂದು ಅಂತ ಸಪೋಸ್ ಇದೇ ತರದ ಇನ್ನೊಂದು ಬರ್ಕೊಂಡ್ರೆ 3x ಮೈನಸ್ 5y ಈಸ್ ಈಕ್ವಲ್ ಟು 8. ಸರಿನಾ?
ಇದು y ಇಸ್ ಈಕ್ವಲ್ ಟು 8. ಇಲ್ಲಿ ಏನಾಗಿದ್ದಾವೆ, ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಒಂದೇದು, ಎರಡನೇದು ಕೂಡ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಏನ್ ಸಾಮ್ಯತೆ ಇದೆ, ಎರಡೂ ಕೂಡ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಜೊತೆಗೆ ಸಮಾನ ಚರಾಕ್ಷರಗಳನ್ನು ಹೊಂದಿದೆ. ಇಲ್ಲಿ x ಮತ್ತು y ಅಂತಕ್ಕಂಥ ಚರಾಕ್ಷರ ಇತ್ತು, ಇಲ್ಲೂ ಕೂಡ x ಮತ್ತು y ಅಂತಕ್ಕಂಥ ಚರಾಕ್ಷರ. ಫಾರ್ ಎಕ್ಸಾಂಪಲ್ ಇದೇನು, 3a ಮೈನಸ್ 2b ಇಸ್ ಈಕ್ವಲ್ ಟು 10 ಅಂತ ಇದೆ. ಇದು ಕೂಡ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣನೇ. ಆದ್ರೆ 1 ಮತ್ತು 3 ನಾವೇನಾದ್ರು ಹೋಲಿಕೆ ಮಾಡಿದ್ರೆ ಇಲ್ಲಿ x ಮತ್ತು y ಗಳು ಚರಾಕ್ಷರಗಳಿದ್ದಾವೆ, ಇಲ್ಲಿ a ಮತ್ತು b ಗಳು ಚರಾಕ್ಷರಗಳಿದ್ದಾವೆ, ಬೇರೆ ಬೇರೆ ಚರಾಕ್ಷರ. ಆದ್ರೆ 1 ಮತ್ತು 2 ಆಗಲ್ಲ. ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಇದು ಕೂಡ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಕಾರಣ ಏನಪ್ಪಾ ಅಂದ್ರೆ ಎರಡು ಚರಾಕ್ಷರಗಳ ಘಾತ ಸೂಚಿ 1 1 ಅಂತಕ್ಕಂಥದ್ದಾಗಿದೆ, ಹಾಗಾಗಿ ರೇಖಾತ್ಮಕ ಸಮೀಕರಣ. ಇವನ್ನೇನಂತ ಕರಿತೀವಿ, 1 ಮತ್ತು 2 ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಪಾಠನ ಜೋಡಿ ಅಂದ್ರೆ ಗೊತ್ತಿದೆ ನಿಮಗೆ, ಏನ್ ಜೋಡಿ ಅಂದ್ರೆ ಜೊತೆ, ಹೌದಾ, ಜೊತೆ, ಅದನ್ನ ಜೋಡಿ ಅಂತ ಕರಿತೀವಿ. ಸೊ ಹಾಗಾಗಿ ಜೋಡಿ ಮಾಡಬೇಕಾದ್ರೆ ನಾವೇನಿರ್ಬೇಕು, ಎರಡು ಈಕ್ವೇಶನ್ ಇರ್ತಕ್ಕಂಥ ಚರಾಕ್ಷರಗಳೇನಾಗಿರ್ಬೇಕು, ಸಮಾನವಾಗಿರ್ಬೇಕು, ಅಂದ್ರೆ ಒಂದೇ ತರ ಇರಬೇಕು. ಇಲ್ಲಿ x ಮತ್ತು y ಅಂತಿದ್ರೆ ಇಲ್ಲೂ ಕೂಡ x ಮತ್ತು y. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ 6a ಪ್ಲಸ್ b ಈಸ್ ಈಕ್ವಲ್ ಟು 8. ಇವೆರಡು ಒಂದು ಜೋಡಿ, ಕರೆಕ್ಟಾ? ಇಲ್ಲಿ a ಮತ್ತು b ಅಂತಕ್ಕಂಥದ್ದು, ಇಲ್ಲೂ ಕೂಡ a ಮತ್ತು b ಅಂತಕ್ಕಂಥದ್ದಿದೆ. ಇಂಥದ್ದನ್ನು ನಾವು ಇಂಥ ಜೋಡಿಯನ್ನು ನಾವು ಕರಿತೀವಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕರಿತೀವಿ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕರಿತೀವಿ. ಜನರಲ್ ಆಗಿ ನಾವೇನು ಅಂದ್ರೆ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಎರಡನೇ ಜೋಡಿ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇದನ್ನು ನಾವು ಕರಿತೀವಿ ಇದರ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಂದಿದ್ರೆ ಈಗ ಉದಾಹರಣೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, x ಪ್ಲಸ್ 5 ಈಸ್ ಈಕ್ವಲ್ ಟು 7 ಅಂತ ಇದ್ರೆ ಇದು ಕೂಡ ರೇಖಾತ್ಮಕ ಸಮೀಕರಣ. ಅದರ ವ್ಯತ್ಯಾಸ ಏನಿದೆ, ಯಾವ ಗ್ರೂಪಿಗೆ ಸೇರುತ್ತೆ, ಗುಡ್, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. x ಪ್ಲಸ್ 5 ಬಂದು x ಪ್ಲಸ್ y ಇಸ್ ಈಕ್ವಲ್ ಟು 7 ಆದ್ರೆ ಇದು ಕೂಡ ರೇಖಾತ್ಮಕ ಸಮೀಕರಣನೇ. ಮೊದಲು ಹೇಳಿದ್ವಿ, ಇದಕ್ಕೂ ಏನು ವ್ಯತ್ಯಾಸ, ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಇಲ್ಲಿ ಬರ್ಕೊಂಡಿರ್ತಕ್ಕಂಥವೇನು, ಇವು ಕೂಡ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣನೇ. ಆದ್ರೆ ಇಲ್ಲಿ ಎರಡು ಈಕ್ವೇಶನ್ ತಗೊಂಡಿರೋದ್ರಿಂದ ಅದನ್ನ ಜೋಡಿ ಅಂತ ಕರಿತೀವಿ. ಇವು ಯಾವುದಕ್ಕೆ ಉದಾಹರಣೆ, ನಮ್ಮ ಪಾಠದ ಹೆಡ್ಡಿಂಗ್ ಉದಾಹರಣೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. 1 ಮತ್ತು 2, 3 ಮತ್ತು 4 ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ನಾವು ಹಿಂದೆಲ್ಲ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯತಕ್ಕಂಥದ್ದು, ಎರಡು ಚರಾಕ್ಷರವುಳ್ಳ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯತಕ್ಕಂಥದ್ದು ಎಲ್ಲದೂ ಗೊತ್ತಿದೆ. ಈಗ ನಾವು ಈ ಪಾಠದಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರವನ್ನು ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲೂ ಕೂಡ ಅದು 2 ಮಾರ್ಕ್ಸ್ ಒಂದು ಪ್ರಶ್ನೆ ಇರುತ್ತೆ. ಮತ್ತೆ ಇದನ್ನ ಗ್ರಾಫ್ ನಕ್ಷಾ ವಿಧಾನದಲ್ಲಿ ಬಿಡಿಸ್ತಕ್ಕಂಥದ್ದು ಕೂಡ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಕಡ್ಡಾಯವಾಗಿ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳು. ಆದ್ರೆ ನಾನು ಗ್ರಾಫ್ ಅನ್ನ ಇವತ್ತು ಬಿಡಿಸೋದಿಲ್ಲ. ನೀವು ಶಾಲೆ ಪುನರಾರಂಭ ಆದಾಗ ಶಾಲೆಗೆ ಬಂದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಗ್ರಾಫ್ ಅನ್ನು ಬರೆಯಬೇಕಾದ್ರೆ ನೀವು ಹೇಗೆ ಮಾಡ್ತೀರಾ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದ್ರಿಂದ ಗ್ರಾಫ್ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದಿಲ್ಲ. ಆ ರೇಖೆಗಳನ್ನ ನಾನು ಸದ್ಯಕ್ಕೆ ಮಾಡಿಸಿರೋದಿಲ್ಲ. ಯಾಕೆಂದ್ರೆ ನಿಮ್ಮ ಹತ್ರ ಈಗ ಅಲ್ಲೂ ಕೂಡ ಗ್ರಾಫ್ ಹೋಗಿರೋದಿಲ್ಲ. ನಾನು ಬೋರ್ಡ್ ಮೇಲೆ ಮಾಡೋದು ಅದು ನೇರವಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಶಾಲೆಗೆ ಬಂದಂತ ಸಂದರ್ಭದಲ್ಲಿ ನಾನು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ಗ್ರಾಫ್ ವಿಧಾನದಿಂದ ಯಾವ ರೀತಿ ಬಿಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಬರ್ಕಡೆ ಎರಡು ಸಮಾನ ಚರಾಕ್ಷರಗಳಿರುವ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ
ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎನ್ನುವರು. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಎನ್ನುವರು. ಫುಲ್ ಸ್ಟಾಪ್. ನೆಕ್ಸ್ಟ್ ಲೈನ್, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪವು ಕೆಳಗಿನಂತಿರುತ್ತದೆ. a1x plus b1y plus c1 is equal to 0, a2x plus b2y plus c2 is equal to 0. ಇದು ಜನರಲ್ ಫಾರ್ಮ್ ಆಫ್ ದ ಇಕ್ವೇಶನ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಸಾಮಾನ್ಯ ರೂಪ ಬರ್ತದೆ. ಇದನ್ನು ಮಾತ್ರ a1x plus b1y plus c1 is equal to 0, a2x plus b2y plus c2 is equal to 0. ಬರ್ಕೊಂಡ್ರಲ್ಲ? ಅದರ ಕೆಳಗಡೆ ಇಲ್ಲಿ a1, a2, b1, b2, c1, c2ಗಳು ವಾಸ್ತವ ಸಂಖ್ಯೆಗಳಾಗಿವೆ. ರೈಟ್. ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಬರ್ಕೊಂಡು, ಇದು ಎಕ್ಸಾಂಪಲ್ 1, ಇದು ಎಕ್ಸಾಂಪಲ್ ನಂಬರ್ 2. ಉದಾಹರಣೆ ಇವುಗಳು ಬರ್ತವೆ. x plus 2y is equal to 3, 3x minus 5y is equal to 8. ಹಾಗೆ ಎರಡನೇ ಉದಾಹರಣೆಯಲ್ಲಿ 3a plus 2b is equal to 10, 6a plus b is equal to 8 ಬರ್ತದೆ. ಆಯ್ತಾ ಮಕ್ಕಳೇ? ಕಲ್ಸೋಣ. ನೆಕ್ಸ್ಟ್ ಹೇಳಿ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವುದು. ಈಗ ಉದಾಹರಣೆಗೆ ಇದೊಂದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಇದರಲ್ಲಿ ಯಾವ್ಯಾವ ಚರಾಕ್ಷರ ಇದ್ದಾವೆ? ಎ ಮತ್ತು ಬಿ ಅಂತಕ್ಕಂಥ ಚರಾಕ್ಷರಗಳು. ನಮಗೆ ಗೊತ್ತಿದೆ ಎ ಮತ್ತು ಬಿ ಗಳ ಬೆಲೆಯನ್ನ ಕಂಡುಹಿಡಿಯತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಸಮೀಕರಣಗಳನ್ನು ಬಿಡಿಸುವುದು ಅಥವಾ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದು ಅಂತ ಕರಿತೀವಿ. ಇದು ಹೆಂಗೆ? ನಾವೆಲ್ಲ ಹೋದ ವರ್ಷ ವರ್ಷ ಓದಿದ್ದೀವಿ. ಉದಾಹರಣೆಗೆ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 8 ಅಂತ ಇದ್ರೆ ಇದನ್ನು ಬಿಡಿಸೋದು ಅಂದ್ರೆ ಏನರ್ಥ? ಇದರಲ್ಲಿ ಇರ್ತಕ್ಕಂಥ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯತಕ್ಕಂಥದ್ದು ಅಂತ. ಇದು ಬೇರೆ ಬೇರೆ ವಿಧಾನದಿಂದ ನಾವು ಬಿಡಿಸಿರ್ತಕ್ಕಂಥದ್ದು ಗೊತ್ತಿದೆ. ಬೇರೆ ವಿಧಾನ ಅಂದ್ರೆ x is equal to 8 minus ಇದು therefore x is equal to ಎಷ್ಟಾಯ್ತು? 3 ಅಂತಕ್ಕಂಥದ್ದು ಈ ಸಮೀಕರಣದ ಪರಿಹಾರ. ಹೌದಾ? ಈ ಸಮೀಕರಣದ ಪರಿಹಾರ. ಹಾಗೇನೆ x plus y is equal to 8 ಅಂತ ಇದ್ರೆ ಅದನ್ನು ಕೂಡ ಬಿಡಿಸ್ತಕ್ಕಂಥ ವಿಧಾನ ನಿಮಗಾಗಲೇ 9ನೇ ಕ್ಲಾಸ್ ಕಲ್ತ್ಕೊಳ್ಳಿ. x is equal to y minus 8 ಅಂತ ಬರ್ಕೊಂಡು x ಇರೋ ಜಾಗದಲ್ಲಿ y minus 8 ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ y ಬೆಲೆ ಕಂಡು ಅದನ್ನು ಮತ್ತೆ ಈಕ್ವೇಶನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಬೆಲೆ ಕಂಡುಹಿಡಿಯತಕ್ಕಂಥದ್ದು, x ನ ಬೆಲೆ ಮತ್ತು y ನ ಬೆಲೆ ಕಂಡುಹಿಡಿಯತಕ್ಕಂಥದ್ದು ನಮಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ. ಈಗ ಇದನ್ನ ಬೇರೆ ಬೇರೆ ವಿಧಾನಗಳಿಂದ ಬಿಡಿಸಿದ್ವಿ. ನೇರ ವಿಧಾನದಿಂದ ಬಿಡಿಸಿದ್ವಿ, ಆದೇಶ ವಿಧಾನದಿಂದ ಬಿಡಿಸಿದ್ವಿ, ಗ್ರಾಫ್ನ ಸಹಾಯದಿಂದ ಕೂಡ ಬಿಡಿಸಿದ್ವಿ. ಅದೆಲ್ಲ ಗೊತ್ತಿದೆ ನಮಗೆ. ಈಗಾಗಲೇ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರ ಕಂಡುಹಿಡಿಯತಕ್ಕಂಥದ್ದು ಅದಕ್ಕೆ ಏನೇನು ವಿಧಾನ ಇದೆ ಅಂತಕ್ಕಂಥದ್ದು ನಮ್ಮ ಮಕ್ಕಳೇ. ಇಲ್ಲಿ ನಾನು ಆಗಲೇ ಹೇಳಿದಂಗೆ ಮೊದಲನೇ ವಿಧಾನ ಯಾವುದು? ನಕ್ಷಾ ವಿಧಾನ. ಸಾಲ್ವಿಂಗ್ ದ ಈಕ್ವೇಶನ್ ಬೈ ಗ್ರಾಫಿಕಲ್ ನಕ್ಷಾ ವಿಧಾನ. ಹಾಗೆ ಆದೇಶ ವಿಧಾನ.
ವರ್ಜಿಸುವ ವಿಧಾನ, ಕ್ಯಾನ್ಸಲೇಷನ್ ವರ್ಜಿಸುವ ವಿಧಾನ, ಮತ್ತೆ ಓರೆ ಗುಣಾಕಾರದ ವಿಧಾನ, ಓರೆ ಗುಣಾಕಾರದ ವಿಧಾನ. ಇನ್ನು ಬೇರೆ ಬೇರೆ ಮೆಥಡ್ ಇರ್ಬೋದು. ಸಾಕು, ನಾನು ಆಗಲೇ ಹೇಳಿದ್ರೆ ನಕ್ಷಾ ವಿಧಾನವನ್ನು ನಾನು ಸದ್ಯಕ್ಕೆ ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇಲ್ಲ, ನೀವು ನೇರವಾಗಿ ನಿಮ್ಮ ಮುಂದಿನ ತರಗತಿಗೆ ಬಂದಂತ ಸಂದರ್ಭದಲ್ಲಿ ಬಿಡಿಸ್ತೀನಿ ಅಂತ ಹೇಳಿದೆ. ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಈಗ ಸದ್ಯ ಅಧ್ಯಯನ ಮಾಡೋಣ. ಈ ಓರೆ ಗುಣಾಕಾರದ ವಿಧಾನ ನಿಮ್ಮ ಸಿಲೆಬಸ್ ಇದೆ, ಆದರೆ ಕೊರೋನಾ ಕಾರಣದಿಂದ ಕೆಲವು ಪರ್ಸೆಂಟೇಜ್ ಸಿಲೆಬಸ್ ಅನ್ನು ಕಡಿಮೆ ಮಾಡಿರೋದ್ರಲ್ಲಿ ಸರ್ಕಾರದ ಆದೇಶದ ಮೇಲೆ ಓರೆ ಗುಣಾಕಾರದ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು ಈ ಸರಿ ಪರೀಕ್ಷೆಗೆ ಇರೋದಿಲ್ಲ. ಹಾಗಾಗಿ ನಾವು ಇದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಬೇಡ. ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥವ್ರು ನನಗೆ ಫ್ರೀ ಇದ್ದಂಥ ಸಂದರ್ಭದಲ್ಲಿ ಕೇಳಿದ್ರೆ ಅದನ್ನು ಕೂಡ ಹೇಳಿ. ಈಗ ಸದ್ಯಕ್ಕೆ ನಾವು ನಕ್ಷ ವಿಧಾನವನ್ನು ನೀವು ಶಾಲೆ ಬಂದು ಬಿಡಿಸ್ತೀನಿ ಅಂತ ಹೇಳ್ತೀನಿ. ಈ ಎರಡು ವಿಧಾನಗಳಿಂದ, ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ನಾವು ಹೇಗೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು ಅಂತ ನೋಡೋಣ. ಹೆಡಿಂಗ್ ನೋಡಿ. ಆದೇಶ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವುದು. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವುದು. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವುದು. ಎಕ್ಸಾಂಪಲ್ ಲೆಕ್ಕ ಹಾಕಿದ್ರೆ x plus y is equal to 8, x minus y is equal to 2. ಯಾಕಂದ್ರೆ ನೋಡಿ ಗಮನಿಸಿ, ಇದನ್ನ ನಾನು ಈಕ್ವೇಶನ್ ನಂಬರ್ 1 ಅಂತ ನೀವು ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಮತ್ತೆ ಬರ್ಕೊಂಡು ಲೆಕ್ಕ ಮಾಡಿ. ಇದಕ್ಕೆ ಆದೇಶ ಅಂದ್ರೆ ಆರ್ಡರ್ ಮಾಡ್ತಾರೆ, ಇನ್ನೊಂದರಲ್ಲಿ ಆದೇಶಿಸಿ ಅದರ ಬೆಲೆಯನ್ನು ಕಂಡಿದೆ. ನಾನೇನ್ ಮಾಡ್ತೀನಿ, ಫಸ್ಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಅನ್ನೋದನ್ನ ತಗೊಳ್ತೀನಿ. ಇಲ್ಲಿ ಎಕ್ಸ್ ಅನ್ನ ಎಡಬದಿನಲ್ಲಿ ಇಟ್ಕೊಂಡು ವೈ ಅನ್ನ ಬಲಬದಿಗೆ ಕಳಿಸಿದಾಗ ಏನಾಯ್ತು, 8 ಮೈನಸ್ ವೈ. ಕರೆಕ್ಟಾ? ಎಕ್ಸ್ ಇಸ್ ಈಕ್ವಲ್ ಟು 8 ಮೈನಸ್ ವೈ ಅನ್ನ ನಾನು ಸಮೀಕರಣ 1 ತಗೊಂಡಿದ್ದೆ. ಸಮೀಕರಣ 2ರಲ್ಲಿ ಆದೇಶ, ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಎರಡನೇ ಈಕ್ವೇಷನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎನ್. ಎಕ್ಸ್ ಜಾಗದಲ್ಲಿ ಏನಾಗ್ಬೇಕಂದ್ರೆ 8 ಮೈನಸ್ ವೈ ಆಗಿರುತ್ತೆ ಇಸ್ ಈಕ್ವಲ್ ಟು 2. ಗೊತ್ತಾಯ್ತಲ್ಲ? ಆದೇಶ ಅಂತ ಯಾಕೆ ಕರಿತೀವಿ ಅಂದ್ರೆ ಎಕ್ಸ್ ನ ಬೆಲೆಯನ್ನು ಇನ್ನೊಂದು ಈಕ್ವೇಷನ್ ಆದೇಶಿಸಿ. ಅದು ಬೇಕಾದ್ರೆ ವೈ ಇಸ್ ಈಕ್ವಲ್ ಟು ಆಗಿರುತ್ತೆ, ಎಕ್ಸ್ ಬೇಕಾದ್ರೆ ಕಳಿಸ್ತಾರೆ. ಯಾವ್ದನ್ನಾರು ಎಕ್ಸ್ ಅನ್ನ ಎಡಗಡೆ ಇಟ್ಕೊಂಡು ವೈನಾದ್ರೂ ಕಳಿಸಿ, ವೈ ಅನ್ನ ಎಡಗಡೆ ಇಟ್ಕೊಂಡು ಎಕ್ಸ್ ಕಳಿಸಿ, ಅವಾಗ ಏನಂತ ಇರ್ತದೋ 8 ಮೈನಸ್ ಎಕ್ಸ್ ಆಗ್ತದೆ. ಒಂದೇ ಈಕ್ವೇಷನ್ ಅನ್ನು ಪರಿಗಣಿಸಬಹುದು, ಎರಡನೇ ಈಕ್ವೇಷನ್ ಅನ್ನು ಪರಿಗಣಿಸಬಹುದು. ದಟ್ ಲೆಫ್ಟ್ ಟು ಯು, ನಿಮ್ಮ ಇಚ್ಛೆ. ಓಕೆ, ಈಗ ಏನಾಯ್ತು, 8 ಸ್ಥಿರಾಂಕ ಹಾಗೆ 8 ಮೈನಸ್ ವೈ ಅಂದ್ರೆ ಸಜಾತಿ ಪದ, ಸಜಾತಿ ಚಿಹ್ನೆ ಇರೋದ್ರಿಂದ ಕೂಡಿದ್ದೀನಿ. ಅವರು ಸಹಗುಣಕ 1 1 ಆಗಿರೋದ್ರಿಂದ 2y ಇಸ್ ಈಕ್ವಲ್ ಟು 2. ಕರೆಕ್ಟಾ? ಈಗ ಮೈನಸ್ 2y ವೈನ ಬೆಲೆ ಕಟ್ಟಿಟ್ಟು 2 ಮೈನಸ್ 8 ಮೈನಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂದ ಕಳೆದ ಆಯ್ತು ಮೈನಸ್ 6 ಡಿವೈಡೆಡ್ ಬೈ ಮೈನಸ್ 2 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇಲ್ಲಿ ಮೈನಸ್ ಕಳಿಸ್ಬಿಡ್ತಾರೆ, ಬರೆಯ ವೈ ಇಸ್ ಈಕ್ವಲ್ ಟು ಮೈನಸ್, ದೇರ್ಫೋರ್ ವೈ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಬೆಲೆ ಸಿಗುತ್ತೆ. ಸರಿನಾ? ಈಗ ಈ ಬೆಲೆಯಲ್ಲಿ ಎರಡರಲ್ಲಿ ಯಾವ್ದು ತರ ಆಗುತ್ತೆ ಒಂದೇ ಈಕ್ವೇಷನ್ ಬರ್ಕೊಂಡಿದ್ದೀವಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಿದೆ 8 ಇದೆ ಅಲ್ವಾ? ಅದರಲ್ಲಿ ಒಂದ್ರ ಮೇಲೆ ಕಂಡುಹಿಡ್ಕೊಂಡಿದೆ, ಒಂದು ಚರಾಕ್ಷರದಲ್ಲಿ ವೈ ನ ಬೆಲೆ ಗೊತ್ತಾಗ ಎಕ್ಸ್ ಕಂಡುಹಿಡಿಯಬೇಕು. ಆಗ ಕಡೆ ವೈ ಅಂದ್ರೆ ಏನು 3 ಇಸ್ ಈಕ್ವಲ್ ಟು 8. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 8 ಮೈನಸ್ 2. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಮಕ್ಕಳೇ 5. ಈ ರೀತಿಯಲ್ಲಿ ಬಿಡಿಸ್ತಕ್ಕಂಥದ್ದು. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಏನು ಲೆಕ್ಕಗಳನ್ನು ಕೊಟ್ಟಿರ್ತಾರೋ ಅದಕ್ಕೆ ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2 ಅಂತ
ಬೇರೆ ನಿಮ್ಮ ಇಷ್ಟ. ಈಕ್ವೇಶನ್ ಎ, ಈಕ್ವೇಶನ್ ಬಿ, ಈಕ್ವೇಶನ್ ಪಿ, ಈಕ್ವೇಶನ್ ಕ್ಯೂ ಇವನ್ ಬೇಕಾದ್ರೆ ಅನ್ಕೋಬಹುದು. ಒಂದನೇ ಈಕ್ವೇಶನ್ ಅನ್ನು ಪರಿಗಣಿಸಿದ್ರೆ ಬೇಕಾದ್ರೆ ಎರಡನೇ ಈಕ್ವೇಶನ್ ಅನ್ನು ಪರಿಗಣಿಸಬಹುದು. ಒಂದು ಚರಾಕ್ಷರವನ್ನು ಎಡಬದಿಯಿಂದ ಹಾಗೆ ಇಟ್ಕೊಂಡು ಇನ್ನೊಂದು ಚರಾಕ್ಷರವನ್ನು ಬಲಬದಿಗೆ ಕಳಿಸಿದಾಗ ಇದೇನಾಯ್ತು, 8 ಮೈನಸ್ y. ಇಲ್ಲಿ x ನ ಬೆಲೆ 8 ಮೈನಸ್ y. ಈ x = 8 ಮೈನಸ್ 1 ಅನ್ನ ಸಮೀಕರಣ 2ರಲ್ಲಿ ಆದೇಶಿಸಿದೆ. ಸಮೀಕರಣ 2ರಲ್ಲಿ ಆದೇಶಿಸಬೇಕಾದ್ರೆ ಮೊದಲು ಆ ಈಕ್ವೇಶನ್ ಅನ್ನ ಹಾಗೆ ಬರ್ತದೆ. x ನ ಬೆಲೆ ಬಂದಿದೆ, ಏನಂತ ಕಂಡುಹಿಡ್ಕೊಂಡಿದ್ವಿ, 8 ಮೈನಸ್ ಅಂತ y ಅಂತ ಕಂಡುಹಿಡಿದ್ವಿ. ಈಗ 8 ಮೈನಸ್ y ಬರ್ತದೆ, x ಇರ್ತದೆ ಮೈನಸ್ ಅಲ್ಲ ಇತ್ತು, y ನ ಬೆಲೆ ಹಾಗೆ ಏನು ಚೇಂಜಸ್ = 2. ಇಲ್ಲಾದ್ರೆ ಕಳೆಯಲಿಕ್ಕೆ ಕೂಡಲಿಕ್ಕೆ ಬರ್ತೇವೆ, ಯಾಕೆ ಇವೆರಡು ವಿಜಾತಿ ಪದಗಳಾಗಿವೆ. ಇಲ್ಲಿ ನಾವು ಸುಲಭವಾಗಿ ಕೂಡಬಹುದು ಅಥವಾ ಕಳೆಯುವ ಡಿಪೆಂಡ್ ಅಪಾನ್ ಚಿಹ್ನೆ, ಎರಡೂ ಕೂಡ ಸಜಾತಿ ಪದಗಳಾಗಿರುತ್ತೆ. ಸ್ಥಿರಾಂಕವನ್ನು ಹಾಗೆ ಬರ್ತದೆ, ಮೈನಸ್ y ಅಂದ್ರೆ ಮೈನಸ್ 2y = 2. ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆ ಮಾಡ್ತೀವಿ. ಮೈನಸ್ 2y ನ ಹಾಗೆ ಬರ್ತದೆ, 8 ಆ ಕಡೆ ಹೋದಾಗ ಮೈನಸ್ 8 ಆಯ್ತು, y ನ ಹಾಗೆ ಬರ್ತದೆ. ಇಲ್ಲಿ 8 ಮೈನಸ್ 2 ಮೈನಸ್ 8 ಅಂದ್ರೆ ಮೈನಸ್ ಆಯ್ತು, ಡಿವೈಡೆಡ್ ಬೈ ಮೈನಸ್ 2 ಅಂತೇಳಿ 2 1 2 y = 3. ಒಂದು ಚರಾಕ್ಷರದ ಬೆಲೆಯನ್ನ ಕಂಡುಹಿಡ್ಕೊಂಡು ಇನ್ನೊಂದು ಚರಾಕ್ಷರ ಯಾವ್ದಾದ್ರು x, ಯಾವ್ದಾದ್ರು ಒಂದು ಈಕ್ವೇಶನ್ ಮಾಡ್ತಾರೆ. ಒಂದನೇದಾರು ಬರ್ಕೊಳ್ಳಿ, ಎರಡನೇದಾರು x plus y = 8. ಆಲ್ರೆಡಿ ವಿ ಫೈಂಡ್ ದ ವ್ಯಾಲ್ಯೂ ಆಫ್ y. ಸೊ y ವ್ಯಾಲ್ಯೂ ಇನ್ ಸಬ್ಸ್ಟಿಟ್ಯೂಟ್ ಮಾಡಿ. therefore x plus 3 = 8. 3 ನ ಕಡೆ ಕಳಿಸಿದಾಗ 8 ಮೈನಸ್ 3 x = 5. ಈಗ ನಮಗೆ ಈ ಸಮೀಕರಣದಲ್ಲಿ ಏನು x = 5 y = 3 ಅಂತಕ್ಕಂಥ ಬೆಲೆ ಇದೆ. ಹೌದಾ? ಈ ಬೆಲೆಯನ್ನು ನೀವು ಇಲ್ಲಿ ಆದೇಶಿಸಿ ನೋಡಬೇಕಂದ್ರೆ ಸರಿ ಇದೆಯಾ ಲೆಕ್ಕ ಇಲ್ಲ ಅಂತೇಳಿ. ಆಮೇಲೆ ಇಲ್ಲಿ ನೋಡಿ, ಈ x ಮತ್ತು y ಗಳ ಬೆಲೆಗಳು ಡಸ್ ನಾಟ್ ಸ್ಯಾಟಿಸ್ಫೈ ಎನಿ ಒನ್ ಈಕ್ವೇಶನ್, ದೇ ಕ್ಯಾನ್ ಸ್ಯಾಟಿಸ್ಫೈ ಬೋತ್ ದ ಈಕ್ವೇಶನ್. ಅಂದ್ರೆ ಎರಡೂ ಈಕ್ವೇಶನ್ ಕೂಡ ಪರಿಹಾರಗಳಾಗಿದೆ. ಕೇವಲ ಒಂದೇ ಒಂದು ಈಕ್ವೇಶನ್ ಪರಿಹಾರ, ಒಂದನೇದಕ್ಕೆ ಮಾತ್ರ ಆಗುತ್ತೆ, ಎರಡನೇದಕ್ಕೂ ಆಗಲ್ಲ ಅನ್ನಲ್ಲ. ನೋಡಿ, 5 ಮತ್ತು 3 ಇಲ್ಲಿ 5 ಆಗ್ತದೆ ಕರೆಕ್ಟ್ ಆಗಿ, ಇಲ್ಲಿ 3 ಆಗ್ತದೆ. 5 ಪ್ಲಸ್ 3 8 ಕರೆಕ್ಟ್. ಇಲ್ಲಿ 5 ಆಗ್ತದೆ, ಇಲ್ಲಿ 3 ಆಗ್ತದೆ. 5 ಮೈನಸ್ 3 2 ಆಯ್ತು ಕರೆಕ್ಟಾ. ಈ ಪರಿಹಾರಗಳು ಎರಡೂ ಸಮೀಕರಣಕ್ಕೂ ಕೂಡ ಪರಿಹಾರ ಆಗಿರ್ತವೆ, ಕೇವಲ ಯಾವ್ದಾದ್ರು ಒಂದು ಈಕ್ವೇಶನ್ಗೆ ಪರಿಹಾರ ಆಗಿರುತ್ತೆ. ಉದಾಹರಣೆಗೆ ನಾನಿಲ್ಲಿ x plus y = 8 ಇದೆಯಲ್ಲ, ಇದರಲ್ಲಿ ನಾನು ಪರಿಹಾರವನ್ನು 4 4 ಅಂತ ಅನ್ಬೇಕು. ಆಗುತ್ತಲ್ಲ ಸರ್, 4 ಪ್ಲಸ್ 4 ಕೂಡಿ 8 ಆಗುತ್ತಲ್ಲ, ಸರಿ ಆಗುತ್ತೆ. ಒಂದೇ ಈಕ್ವೇಶನ್ಗೆ ಆಗಿದೆ, ಅದನ್ನೇ ನಾನು ಎರಡನೇ ಈಕ್ವೇಶನ್ಗೆ ಹಾಕಿರೋದು ಪರಿಹಾರ ಆಗಿದೆ. ನೋಡಿ, 4 ಮೈನಸ್ 4 ಅಂದ್ರೆ 0 ಬರುತ್ತೆ. 0 ನಮ್ಮ RHS ಇರೋದು ಅಲ್ಲ. ಹಾಗಾಗಿ ಇವು ಇದಕ್ಕೆ ಮಾತ್ರ ಪರಿಹಾರ ಆಗಿದೆ ಹೊರತು ಎರಡನೇ ಈಕ್ವೇಶನ್ ಪರಿಹಾರ ಆಗಿದೆ. ಆದ್ರೆ ನಾನು ಕಂಡಿರ್ತಕ್ಕಂಥ x ಮತ್ತು y ನ ಬೆಲೆ ದೇ ಕ್ಯಾನ್ ಸ್ಯಾಟಿಸ್ಫೈ ಬೋತ್ ದ ಈಕ್ವೇಶನ್. ಗೊತ್ತಾಯ್ತಾ? ಎರಡಕ್ಕೂ ಸರಿ ಆಗುತ್ತೆ. ಕೇವಲ ಈ ಈಕ್ವೇಶನ್ಗಾಗಿ ಒಂದೇದಕ್ಕಾಗಿ ಎರಡನೇದಕ್ಕಾಗಲ್ಲ ಅಂದ್ರೆ ಅವು ಮಾಡಿ ಒಂದೇದನ್ನ ಸ್ಯಾಟಿಸ್ಫೈ ಮಾಡೋದಿಲ್ಲ ಅಂದ್ರೆ ಕೂಡ ಪರಿಹಾರ ಅಲ್ಲ. ಈ ಉದಾಹರಣೆಗೆ ಎರಡನೇದಕ್ಕೆ ಸ್ಯಾಟಿಸ್ಫೈ ಆಗಂತದ್ದು ನಾನು ಯಾವ್ದಾದ್ರು ಅಂತ ತಗೊಳ್ತೀನಿ. ಏನ್ ತಗೋಬಹುದು? 6 ಮೈನಸ್ 2 6 ಮೈನಸ್ 4 ಅಂತ ತಗೊಳ್ತೀನಿ. 6 4 2 ಅಂತ ಇದು ಅನ್ಸುತ್ತೆ, ಆದ್ರೆ ಇಲ್ಲ 6 ಪ್ಲಸ್ 4 10 ಅಂತ ಅದನ್ನ ಆಗ ಅರ್ಥ ಆಯ್ತಾ ಮಕ್ಕಳ? ನಾವು ಕಂಡುಹಿಡಿತಕ್ಕಂಥ ಪರಿಹಾರಗಳು ಹೇಗಿರ್ತವೆ? ದೇ ಕ್ಯಾನ್ ಸ್ಯಾಟಿಸ್ಫೈ ಬೋತ್ ದ ಈಕ್ವೇಶನ್. ಎರಡೂ ಸಮೀಕರಣಗಳಿಗೂ ಕೂಡ ಪರಿಹಾರ ಆಗಿರುತ್ತೆ ಅನ್ನೋದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಬರ್ಕಡೆ. ಒಂದ್ರ ಕೆಳಗಡೆ ಅದನ್ನು ಬರೀಬೇಕು, ಪಕ್ಕದಲ್ಲಿ ಬರೀಬಾರ್ದು. ಆಯ್ತಾ? ಇನ್ನೊಂದು ಬರೋಣ. a ಪ್ಲಸ್ b ಈಸ್ ಈಕ್ವಲ್ ಟು 10 p a ಮೈನಸ್ b ಈಸ್ ಈಕ್ವಲ್ ಟು a. ಮಾಡಿ, ನೀವು ಮಾಡಿ ನೋಡ್ಕೊಳ್ದಾಗ ಮಾಡಿ, ನಾನು ಮಾಡಿರ್ತೀನಿ. ನಾನೇನು ಹೇಳಿದೆ, ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಅನ್ಕಡೆ
ಯಾವುದಾದ್ರೂ ಒಂದು ಈಕ್ವೇಶನ್ ಅನ್ನು ಪರಿಗಣಿಸಿ, ಒಂದನೇ ಈಕ್ವೇಶನ್ ಪರಿಗಣಿಸಿದ್ರೆ ಈ ಸರಿ ಎರಡನೇ ಮಾಡಿ a ಮೈನಸ್ ಬಿ ಈಸ್ ಈಕ್ವಲ್ ಟು ಎ. ಎ ಇದ್ರೆ ಇಟ್ಕೊಳ್ತೀನಿ, ಬಿ ಆಕಡೆ ಕಳಿಸಿದ್ರೆ ಆಯ್ತು 2 ಪ್ಲಸ್ ಬಿ. 2 ಪ್ಲಸ್ ಬಿ ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಓಕೆ ಈಕ್ವೇಶನ್ ಒಂದಂಗೆ ಬರ್ತದೆ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 10. ಎ ಇರೋ ಜಾಗದಲ್ಲಿ ಏನಾಗಬೇಕು 2 ಪ್ಲಸ್ ಬಿ ಪ್ಲಸ್ ಬಿ ಈಸ್ ಈಕ್ವಲ್ ಟು 10. 2 ಪ್ಲಸ್ ಬಿ ಪ್ಲಸ್ ಬಿ 2b ಈಸ್ ಈಕ್ವಲ್ ಟು 10. ತಕ್ಷಣ ಮಾಡೋಣ, 2b ವ್ಯಾಲ್ಯೂ ಹಿಡಿಯಬೇಕು, 2b ಹಾಗೆ ಬರ್ಕೊಳ್ಳಿ, 2 ಈ ಕಡೆ ಕಳಿಸಿ 10 ಮೈನಸ್ n. therefore 2b is equal to 8. therefore b is equal to 8 by 2. 2 ಒಂದೇ 2 4. therefore b is equal to ಎಷ್ಟು ಅಂತ 4. ಈಗ b is equal to 4 ಅಂತ you can substitute either in 1 or 2 ಯಾವ್ದಾದ್ರು ಮಾಡಿ. a plus b is equal to ಎಷ್ಟಿದೆ 10 ಇದೆ. b ಬೆಲೆ ಗೊತ್ತಿದೆ, a ಕಂಡುಹಿಡಿಯಬೇಕು, ಹಾಗೆ ಮಾಡ್ತೀವಿ. a plus 4 is equal to 10. therefore a is equal to 10 minus 4. therefore a is equal to 6. ನಿಮಗೆ ಎರಡು ಗೊತ್ತಲ್ಲ, a is equal to 6, b is equal to 4. ನೋಡಿ ಸರಿಯಾಗುತ್ತೆ ನೋಡಿ, ಬರೀ ತಾಳೆ ನೋಡಿ ಇಲ್ಲ ಆಗ್ತದೆ. a 6 ಆಗ್ತೀವಿ, b ಗೆ 4 ಆಗ್ತದೆ. 4 ಪ್ಲಸ್ 4 10 ಕರೆಕ್ಟ್ ಆಯ್ತು. ಒಂದೇ ಈಕ್ವೇಶನ್ ಸರಿ. ಇಲ್ಲೂ ಅದೇ ಬೆಲೆ 6 ಮೈನಸ್ 4 6ರಲ್ಲಿ 4 ಅಂದ್ರೆ 2. ಅಲ್ಲಿಗೆ ನಾವು ಕಂಡುಹಿಡಿತಕ್ಕಂಥ ಪರಿಹಾರ ಸರಿ ಇದೆ. ಬಟ್ ಆಯ್ತಾ ಬರ್ಕೊಂಡ್ರ. ಮುಂದಿನ ಲೆಕ್ಕ x plus y is equal to 5. ಇದೊಂದು ಲೆಕ್ಕ ಮಾಡಿಸ್ತೀನಿ, ನೀವು ಉಳಿದವೆಲ್ಲ ನಿಮ್ಮ ಮನೆಯಲ್ಲಿ ಮಾಡ್ಬೋದು. 2x minus 3y is equal to 4. x plus y is equal to 5 ಮತ್ತು 2x minus 3y is equal to 4 ಮಾಡಿ. ಬರ್ತಕ್ಕಂಥದ್ದು ನೀವು ಮಾಡಿ ಪಾಸ್ ಮಾಡಿ. ನಾನು ಇಲ್ಲಿ ಸಮಯ ಇಲ್ಲದೇ ಇರೋದ್ರಿಂದ ನಾನು ಮಾಡ್ಕೊಂತ ಹೋಗ್ತೀನಿ. ನೀವು ಆಮೇಲೆ ಬಂದರೆ ಚೆಕ್ ಮಾಡ್ಬೋದು. ಪಾಸ್ ಮಾಡಿ ನೀವೇ ಸ್ವಂತ ಮಾಡಿ ಆಮೇಲೆ ಚೆಕ್ ಮಾಡಿ. ಓಕೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಯಾವುದಾದ್ರು ಒಂದು ಇಟ್ಟರೆ ಇನ್ನೊಂದನ್ನು ಹಾಕ್ತೀನಿ. ಅದಕ್ಕೆ ಕಾರಣ ವೈ ಕಾರಣ ಯಾವುದಾದ್ರು ನಾನು ಮಾಡಿದ ಥರನೇ ಮಾಡ್ಬೇಕಂತ ಇದೆ. ವೈ ಈಸ್ ಈಕ್ವಲ್ ಟು 5 ಮೈನಸ್ 6 ಬಂತು. ಇದನ್ನು ಏನು ಮಾಡಬೇಕು, ಸಮೀಕರಣ 2ರಲ್ಲಿ ಆದೇಶಿಸಿದಾಗ 2x minus 3y is equal to 4. y ಬೆಲೆ ಕಂಡುಹಿಡಿಯಿರಿ. x ಹಾಗೆ ಮೈನಸ್ 3 ಇಂಟು y ರ ಜಾಗದಿಂದ 5 ಮೈನಸ್ x is equal to 4. 2x ಹಾಗೆ ಬರುತ್ತೆ ಕಾಣುತ್ತಲ್ಲ, ಮೈನಸ್ 3 ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 5 15 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು x 3x is equal to
4 ಸಜಾತಿ ಪದಗಳನ್ನು 2x 3x ಹೌದಾ, ಎರಡು ಪ್ಲೇಸಿಗೆ ಕೂಡ್ತೀವಿ. ಎಷ್ಟಾಯ್ತು? 5x ಆಮೇಲೆ -15 ಹಾಗೆ is equal to 4. 5x is equal to bracket 4 plus 15. Therefore 5x is equal to 19. x is equal to 19/5. ಕರೆಕ್ಟಾ? ಸರಿ ಇದೆಯಾ? 2x minus 3y is equal to 4 ಕಡಿದ್ರೆ y ಬೆಲೆ ಅಂತ ಬಂದಿದೆ, 5 minus x ಅಂತ ಬಂದಿದೆ. 3 into 5 minus x ಆಯ್ತು. 2x ಹಾಗೆ ಬಂದಿದೆ. minus into plus minus 3 5 15 ಆಯ್ತು. minus into minus plus 3 into x 3x ಆಯ್ತು. ಬಲಭಾಗವನ್ನು ಹಾಗೆ x x ಅಂತಕ್ಕಂಥವು ಸಜಾತಿ ಪದಗಳಾಗಿವೆ. 2 ಪ್ಲಸ್ 2 ಅಂತ ಕೂಡಿದ್ರೆ 5x ಆಯ್ತು. -15 ಹಾಗೆ ಈಗ ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. -15 ಈ ಕಡೆ ಬಂದ್ರೆ +15 ಆಯ್ತು. 5x is equal to 19 ಆಯ್ತು. x is equal to 19/5. ನೀವು ಪೂರ್ಣಾಂಕನೇ ಬರಬೇಕು ಅಂತ ಏನಿಲ್ಲ, ಏನ್ ಬೇಕಾದ್ರೂ ಬರ್ಬೋದು, ಭಾಗಲಬ್ಧ ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಓಕೆ, ಈಗ ಇದನ್ನ ಏನ್ ಮಾಡಬೇಕು? ಯಾವ್ದಾದ್ರು ಒಂದು ಈಕ್ವೇಷನ್ x is equal to 19/5 x is equal to 19/5 ಯಾವ್ದಾದ್ರು ಸಮೀಕರಣ 1ರಲ್ಲಿ ಆದೇಶಿಸಿದಾಗ x plus y is equal to 5. x ಬೆಲೆ ಬಂದಿದೆ ಅಂದ್ರೆ 19/5 y ಕಂಡುಹಿಡಿಯಬೇಕು. ಹಾಗೆ is equal to 5. ಸರಿನಾ? ಓಕೆ, ನೆಕ್ಸ್ಟ್ y ಕಂಡುಹಿಡಿಯಬೇಕು. ಹಾಗೆ y is equal to 5 minus 19/5. ಭಿನ್ನರಾಶಿ ಬರೆಯೋದ್ರಿಂದ ಲಾಸ್ ಆಗ್ತಾ ಇರ್ತೀನಿ. 5 ಇಲ್ಲೇನೂ ಇಲ್ಲ ಅಂದ್ರೆ 1 ಅಂತ 1 5 5 5 5 25. ಭಿನ್ನರಾಶಿಗಳನ್ನು ಕೂಡೋದು ಕೈಯಲ್ಲಿ ಗೊತ್ತಿದೆ. 5 1 5 1 into 19 19. Therefore y is equal to 25 ಗೆ 19 ಅಂದ್ರೆ 6/2. x ಅನ್ನೋದ್ರ ಬೆಲೆ 19/5, y ನ ಬೆಲೆ 6/5. ನೀವು ಆ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, 100% ಅವು ಸರಿಯಾಗಿದೆ. ಸರಿ ಇದ್ರೆ ನೀವು ಕಂಡುಹಿಡಿದಿರ್ತಕ್ಕಂಥ ಸರಿ ಇದೆ ಅಂತ. ಆ ಬೆಲೆಯನ್ನು ನೀವು ಆದೇಶ ಮಾಡಿದ್ರು ಕೂಡ 5 ಬರಲಿಲ್ಲ ಅಂದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪಿದೆ. ಇಲ್ಲಿ ಎರಡನೇ ಈಕ್ವೇಷನ್ x ಮತ್ತು y ನ ಬೆಲೆಯನ್ನು ಆದೇಶ ಮಾಡಿದಾಗ ನಮಗೆ ಏನು ಉತ್ತರ ಬರಬೇಕು? 4 ಅಂತ ಬರಬೇಕು. 4 ಬರಲಿಲ್ಲ ಅಂದ್ರೆ ನೀವು ಇಲ್ಲೇ ಮಿಸ್ಟೇಕ್ ಮಾಡಿದೀಯಾ ಅಂತ. ಬೇಕಾದ್ರೆ ನಿಮಗೆ ಒಂದು ತಾಳೆ ಮಾಡಿ ತೋರಿಸ್ತೀನಿ. ಸ್ಕ್ರೀನ್ ಶಾಟ್ ಮಾಡಿ ಬರ್ಕೊಳ್ತೀರಾ? ಹೋಗ್ಬೋದು ಹೇಳ್ಬೇಕು ಸರಿ. ಓಕೆ, ನೋಡಿ ಇದೆ ಎರಡು ಈಕ್ವೇಷನ್ ಇದೆ. ಈಕ್ವೇಷನ್ಗೆ ಹೆಸರು ಕೊಟ್ಬಿಟ್ಟು ಬರ್ಕೊಂಡಿದ್ದೀನಿ. ಒಂದನೇ ಈಕ್ವೇಷನ್ ಅನ್ನು ಪರಿಗಣಿಸಿ ಅಲ್ಲಿ ಇದರಲ್ಲಿ x ನ ಇಟ್ಕೊಳ್ಳಿ, y ನ ಇಟ್ಕೊಳ್ಳಿ. ನಾನು ಹೆಸರು y ಇಟ್ಕೊಂಡಿದ್ದೀನಿ. x ಅನ್ನ ಬಲಭಾಗ ಕಳಿಸಿದಾಗ 5 minus x ಆಯ್ತು. ಇದನ್ನ ಸಮೀಕರಣ 2 ಆಯ್ತು, ಸಮೀಕರಣ 1 ಆಯ್ತು ಆದೇಶಿಸಿ 2x minus 3y is equal to 4 ಬಂದಿದೆ. 2x ಹಾಗೆ ಇಟ್ಕೊಳ್ತೀನಿ. y ಇರೋ ಜಾಗಕ್ಕೆ ಏನು ಹಾಕ್ಕೊಳ್ತಾ ಇದ್ದೀನಿ? 5 minus 6 ಆಗಿದೆ. ಇಂಟು ಇರೋದ್ರಿಂದ ಬ್ರಾಕೆಟ್ ಇರೋದ್ರಿಂದ ಗುಣಿಸ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್ 3 5 15 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು x 3x ಆಯ್ತು. ಎರಡು ಸಜಾತಿ ಪದಗಳನ್ನು ಕೂಡಿದಾಗ 5x minus 15 ಅಂತ. ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದಾಗ x is equal to 19/5 ಆಗಿದೆ. ಇದೆಲ್ಲ ಗೊತ್ತಿರ್ತದೆ. ಈ x ನ ಬೆಲೆಯನ್ನು ಇನ್ನೊಂದು ಈಕ್ವೇಷನ್ ಸಮೀಕರಣ 1ರಲ್ಲಿ ಆದೇಶಿಸಿದಾಗ y ಬೆಲೆ ಎಷ್ಟು ಬಂದಿದೆ? 6/5. ಓಕೆ, ತಾಳೆ ನೋಡಿದ್ರೆ ನೀವು ಯಾವ್ದಾದ್ರು ಒಂದಕ್ಕೆ ನೋಡಿ, ಎರಡಕ್ಕೂ ನೋಡ್ಬೇಕು. ಆಕ್ಚುಲಿ ನಾನು ಒಂದಕ್ಕೆ ತೋರಿಸ್ತೀನಿ, ನೀವು ಇನ್ನೊಂದಕ್ಕೆ ಮಾಡಿ. ಉದಾಹರಣೆಗೆ x plus y is equal to 5ರಲ್ಲಿ ನಾನು x ಮತ್ತು y ನ ಬೆಲೆಯನ್ನು ಆದೇಶಿಸ್ತೀನಿ. ಏನ್ ಬರ್ಬೇಕು ನಿಮ್ಗೆ ಉತ್ತರ? 5 ಬರ್ಬೇಕು. ಬರ್ತಾ ಇಲ್ಲ ನೋಡೋಣ. x ನ ಬೆಲೆ ಎಷ್ಟಿದೆ? 19/5 ಪ್ಲಸ್ y ನ ಬೆಲೆ 6/5. ಏನ್ ಬರ್ಬೇಕಪ್ಪ ಮಕ್ಕಳೇ? 5 ಬರ್ಬೇಕು. ನೋಡೋಣ, ಎರಡು ಭಿನ್ನರಾಶಿಗಳ ಛೇದ ಒಂದೇ ಇದ್ರೆ ನೇರವಾಗಿ ಕೂಡಬಹುದು ಅಥವಾ ಕಳಿಬಹುದು. ಎಷ್ಟಾಯ್ತು ಅಂಶ? 19 ಪ್ಲಸ್ 6 is equal to 5. 19 ಪ್ಲಸ್ 6 25/5 is equal to 5. ಹಾಕ್ಸಿ 5 1 5 5 5 is equal to 5 ಅಂದ್ರೆ LHS is equal to RHS. ಅಂದ್ರೆ ನಾವು ಮಾಡಿರ್ತಕ್ಕಂಥ ಲೆಕ್ಕ
ಸರಿ ಇದೆ, ನೀವೇ ಕಂಡುಹಿಡ್ಕೊಂಡ್ಬಿಡಬಹುದು. ಮಾಸ್ಟರ್ ನೋಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಬಹುದು ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ಸರಿ ಇದೆ ಅಲ್ವಾ? ಅದೇ ತರ ನೀವು ಬೇಕಾದ್ರೆ ಎರಡನೇ ಈಕ್ವೇಶನ್ ಇದೆಯಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಅವಾಗಲೂ ಹಾಗೆ ಬರುತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ 3.3 ಮತ್ತು 3.4 ಲೆಕ್ಕಗಳನ್ನು ನೀವು ಮಾಡ್ಕೋಬೇಕು. ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ನೀವು ಪರಿಹಾರ ಕಂಡುಹಿಡ್ಕೊಳ್ಳಿ. ಈಗ ಎರಡನೇ ಮೆಥಡ್ ಹೇಳ್ಕೊಳ್ಳೋಣ. ನೆಕ್ಸ್ಟ್ ಆಗಿ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವುದು ಅಥವಾ ಪರಿಹಾರ ಕಂಡುಹಿಡಿಯುವುದು. ಯಾವುದೇ ಮೆಥಡ್ ಅನ್ನು ಮಾಡಿದ್ರು ಒಂದೇ ಉತ್ತರ ಬರಬೇಕು, ಬೇರೆ ಉತ್ತರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಉದಾಹರಣೆಗೆ x + y = 8, x - y = 2. ನಾನು ಇದನ್ನೇ ತಗೊಂಡಿದ್ದೆ ಇವಾಗಲೇ ಅಲ್ಲ. ನೋಡೋಣ, ಈ ವಿಧಾನದಿಂದ ಬೆಳೆಸಿದ್ರು ಅದೇ ಉತ್ತರ ಬರುತ್ತಾ ಬೇರೆ ಉತ್ತರ ಬರುತ್ತಾ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲೂ ಕೂಡ ಅಷ್ಟೇ ಹೀಗೆ ಬಿಡಿಸೋದು. ನೋಡಿ, ಸಮೀಕರಣ 1 ಒಂದು ಕಡೆ, ಇದನ್ನು ಸಮೀಕರಣ 2 ಒಂದು ಕಡೆ. ಆದೇಶ ವಿಧಾನದಕ್ಕಿಂತಲೂ ಸುಲಭ ಇದೆ. ಇಲ್ಲಿ ಏನ್ ಮಾಡಬೇಕು, ಎರಡು ಈಕ್ವೇಶನ್ಗಳನ್ನು ಕೊಟ್ಟಿದ್ದಾಗ ಆ ಎರಡೂ ಚರಾಕ್ಷರಗಳು ಏನಿದಾವೆ x ಮತ್ತು y ಗಳು, ಅವುಗಳ ಸಹಗುಣಕಗಳು ಒಂದೇ ಇದಾವ, ಒಂದೇ ರೀತಿಯಾಗಿದಾವ ಅನ್ನೋದನ್ನು ಪರೀಕ್ಷೆ. ಇಲ್ಲಿ x ನ ಸಹಗುಣಕ ಎಷ್ಟು? 1. ಇಲ್ಲಿ x ನ ಸಂಖ್ಯಾ ಸಹಗುಣಕ ಎಷ್ಟು? 1. ಇಲ್ಲಿ y ನಲ್ಲೂ ಕೂಡ ಎಷ್ಟಿದೆ? 1 1 ಅಂತ ಇದೆ. ಅರ್ಥ ಆಯ್ತಾ? ಇಲ್ಲಿ ಯಾವುದು ಬೇಕಾದ್ರೂ ವರ್ಜಿಸೋದಂದ್ರೆ ಬಿಟ್ಟು ಹಾಕೋದು, ತೆಗೆದಾಕೋದು, ಕ್ಯಾನ್ಸಲ್ ಮಾಡೋದು. ಇಂಗ್ಲಿಷ್ ನಲ್ಲಿ ಇದನ್ನ ಕ್ಯಾನ್ಸಲೇಷನ್ ಮೆಥಡ್ ಅಂತ ಕರೀತಾರೆ. ಇದು ಎರಡರಲ್ಲಿ ಯಾವುದು ಬೇಕಾದ್ರೂ ವರ್ಜಿಸಬಹುದು. ನಾನು ಸಪೋಸ್ y ನ ವರ್ಜಿಸ್ತೀನಿ ಅಂತ ಅನ್ಕೊಂಡ್ರೆ ಅವೆರಡರ ಚಿಹ್ನೆ ಬೇರೆ ಬೇರೆ ಆಗಿದ್ರೆ ಆಗ ಕಳೆಯಬೇಕು. ನೀವು ಸಮೀಕರಣಗಳನ್ನ ಬೇರೆ ಬೇರೆ ಆಗಿದ್ರೆ ಆ ಸಮೀಕರಣಗಳನ್ನ ಕೂಡಬೇಕು. ಒಂದೇ ಸಪೋಸ್ x ವರ್ಜಿಸ್ಬೇಕು ಅಂತ ಆಗ ಏನ್ ಮಾಡಬೇಕು? ಕಳೆಯಬೇಕು. ಅರ್ಥ ಆಯ್ತಲ್ಲ? ಫಸ್ಟ್ ಏನ್ ನೋಡಬೇಕು? ಫಸ್ಟ್ ಯು ಹ್ಯಾವ್ ಟು ಸಿ ದ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಫ್ ದ ವೇರಿಯಬಲ್, ಅಂದ್ರೆ ಸಂಖ್ಯಾ ಸಹಗುಣಕಗಳನ್ನು ನೋಡಬೇಕು. ಸಂಖ್ಯಾ ಸಹಗುಣಕಗಳು ಒಂದೇ ಆಗಿರುವ ಚರಾಕ್ಷರಗಳನ್ನು ವರ್ಜಿಸಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲೂ ಒಂದು ಒಂದಿದೆ, ಇಲ್ಲೂ ಒಂದು ಒಂದಿದೆ. ಸಪೋಸ್ ಲೆಕ್ಕ ಇತ್ತು 2x 3x ಅಂತ ಇತ್ತು. ಆಗ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು? x ಸೆಲೆಕ್ಟ್ ಮಾಡ್ಕೋಬಾರ್ದು. ಯಾವ್ದನ್ನು ವರ್ಜಿಸಕ್ಕೆ ಇಷ್ಟಪಡಬೇಕು? y ನ ವರ್ಜಿಸಕ್ಕೆ ಇಷ್ಟಪಡಬೇಕು. ಯಾಕೆ? ಇಲ್ಲೂ ಕೂಡ y ನ ಸಹಗುಣಕ ಒಂದಿದೆ, ಇಲ್ಲೂ ಕೂಡ y ನ ಸಹಗುಣಕ ಒಂದಿದೆ. ಅಂದ್ರೆ ಒಂದು ನಂಬರ್ ಒಂದೊಂದು ಇರಬೇಕು ಅಂತ ಹೇಳಿದ್ರೆ ಇಲ್ಲೂ 2y ಇಲ್ಲೂ 2y ಇದ್ರೆ ತಗೊಳ್ಳಿ. ಲೆಕ್ಕ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಸಂಖ್ಯಾ ಸಹಗುಣಕ ನೋಡಾದ್ಮೇಲೆ ಚಿಹ್ನೆ ಮಾಡಿ. ಎರಡರ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದರೆ ಅವುಗಳನ್ನ ಕೂಡಬೇಕು. ಎರಡರ ಚರಾಕ್ಷರಗಳು ಒಂದೇ ರೀತಿ ಆಗಿದ್ರೆ ಆಗ ಅವುಗಳನ್ನ ಕಳೆಯಬೇಕು. ಅರ್ಥ ಆಯ್ತಲ್ಲ? ಇಲ್ಲಿ ನಾನು y ಅನ್ನು ತಗೊಳ್ತೀನಿ. ಏನ್ ಮಾಡೋಣ? ಸಮೀಕರಣ 1 + 2 ಆದಾಗ ಅವೆರಡನ್ನು ಕೂಡ್ತೀವಿ. x + y = 8, x - y = 2. ಕೂಡಬೇಕಾದ್ರೆ ಏನ್ ಚಿಹ್ನೆ ನಾವು ಚೇಂಜ್ ಮಾಡೋಣ. ಕಳೆಯೋದಾದ್ರೆ ಕೆಳಗಡೆ ಇರ್ತಕ್ಕಂಥ ಬೀಜೋಕ್ತಿ ಚಿಹ್ನೆ ಚೇಂಜ್. 2 ಪ್ಲಸ್ ಇದೆ, 2 ಕೂಡ x ಇದೆ. ಎರಡರ ಸಹಗುಣಕ 1 ಆಗಿದೆ. 1 + 1 2x. ಈಗ ಇಲ್ಲಿ ನೋಡಿ, ಸಹಗುಣಕ ಒಂದೇ ಇದೆ, ಚಿಹ್ನೆ ಬೇರೆ ಬೇರೆ ಆಗಿರೋದ್ರಿಂದ 1y ಆದ್ರೆ 0, ಅದನ್ನು ಕರೀಬಹುದು ಕ್ಯಾನ್ಸಲ್. = 8 + 2 ಅಂದ್ರೆ 10. ಈಗ ಏನಾಯ್ತು? 2x = 10 ಆಯ್ತು. x ಬೆಲೆ ಕಂಡುಹಿಡಿಯೋಣ. x = 10/2. 2 ಅಂದ್ರೆ 2 5. x ನ ಬೆಲೆ ಎಷ್ಟು ಬಂತು? 5. ಕರೆಕ್ಟಾ? ಒಂದು ಕಂಡುಹಿಡ್ಕೊಂಡ್ಬಿಟ್ರೆ ನಾವು ತಗೊಂಡೋಗಿ ಇನ್ನೊಂದ್ರಲ್ಲಿ ಆದೇಶ ಸಂಖ್ಯೆ ಬಂದ್ಬಿಡುತ್ತೆ. ಈಗ x = 5 ಸಮೀಕರಣ 1ರಲ್ಲಿ ಸರಿ ಮಾಡಿದ್ವಲ್ಲ, ಆದೇಶಿಸಿದಾಗ ಸಮೀಕರಣ 1 x + y = 8. x ನ ಬೆಲೆ ಬಂದಿದೆ 5 + y = 8.
therefore y is equal to n2 minus n. therefore y is equal to 3. ಎರಡನೇ ಪರಿಹಾರ ಕೂಡ ಬಂತು. x ನ ಬೆಲೆ 5, y ನ ಬೆಲೆ 3. ನೋಡಿ ಹಿಂದೆ ಆದೇಶ ವಿಧಾನದಲ್ಲಿ ಇದೇ ಲೆಕ್ಕ ಬಿಡಿಸಿದ್ರಲ್ಲ, x ನ ಬೆಲೆ y ನ ಬೆಲೆ ಇದೇ ಬಂದಿತ್ತ, ಬೇರೆ ಬೇರೆ ಬಂದಿದೆ ನೋಡ್ರಿ, ಅದೇ ಬಂದಿದೆ ಅಲ್ವಾ. ಅಂದ್ರೆ ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಉತ್ತರ ಒಂದೇ, ಒಂದ್ ಲೆಕ್ಕಕ್ಕೆ ಒಂದೇ ಉತ್ತರ ಇರೋದು, ಬೇರೆ ಬೇರೆ ಉತ್ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ ಇಲ್ಲಿ? ಓಕೆ, ಪಕ್ಕ ಆಯ್ತಾ ಮಕ್ಕಳ? ಇನ್ನೊಂದ್ಸರಿ ಹೇಳ್ಬೇಕಾ? ನಾನು ಏನ್ ಹೇಳ್ತಾ ಇದ್ದೀನಿ ನೋಡಿ, ಗಮನಿಸಿ, ಕರೆಕ್ಟ್ ಬರೆಯೋದು ಬಿಡಿ, ಗಮನಿಸಿ, ಆಮೇಲೆ ಸ್ಕ್ರೀನ್ ಶಾಟ್ ಮಾಡಿ ಬರ್ಕೋಬಹುದು. ನೋಡಿ ಇಲ್ಲಿ ಎರಡು ಇಕ್ವೇಶನ್ ಅನ್ನು ಕೊಟ್ಟಾಗ ವರ್ಜಿಸುವ ವಿಧಾನದಿಂದ ನೀವು ಬಿಡಿಸಬೇಕು ಅಂತ ಅನ್ಕೊಂಡ್ರೆ ಇದು ಈಸಿ ಇದೆ. ಫಸ್ಟ್ ಏನ್ ನೋಡಿ, ಸಂಖ್ಯಾ ಸಹಗುಣಕಗಳನ್ನು ಗಮನಿಸಿ. ಸಂಖ್ಯಾ ಸಹಗುಣಕಗಳು ಒಂದೇ ರೀತಿ ಇರ್ತಕ್ಕಂಥ ಚರಾಕ್ಷರಗಳನ್ನು ವರ್ಜಿಸಲಿಕ್ಕೆ ಪರಿಗಣಿಸಿ. ಇಲ್ಲಿ ನಾನು y ಅನ್ನು ವರ್ಜಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇಲ್ಲೂ ಒಂದಿದೆ, x ಬೇಕಾದ್ರೆ ವರ್ಜಿಸಬಹುದಿತ್ತು ಈ ಲೆಕ್ಕದಲ್ಲಿ. ಕೆಲವು ಸರಿ ಎರಡನ್ನೂ ವರ್ಜಿಸಬಹುದು, ಕೆಲವು ಸರಿ ಕೇವಲ ಒಂದನ್ನು ಮಾತ್ರ ವರ್ಜಿಸಬಹುದು. ಈಗ y ಅನ್ನು ವರ್ಜಿಸಬೇಕು ಅಂದ್ರೆ ಚಿಹ್ನೆ ಬೇರೆ ಬೇರೆ ಆಗಿದ್ದಾಗ ಕೂಡ್ರಿ, ಚಿಹ್ನೆ ಒಂದೇ ರೀತಿ ಇದ್ರೆ ಕಳೆಯಿರಿ. ಸಪೋಸ್ ನೀವು x ಅನ್ನು ವರ್ಜಿಸಬೇಕು ಅಂತಂದ್ರೆ ಏನ್ ಮಾಡೋದು? ಕಳಿಬೇಕು. ಸಮೀಕರಣ 1 ಮೈನಸ್ 2 ಮಾಡೋದು. ಇಲ್ಲಿ ನಾನು 1 ಪ್ಲಸ್ 2 ಮಾಡಿದ್ದೀನಲ್ಲ, ಅದರ ಬದಲು 1 ಮೈನಸ್ 2 ಮಾಡೋದು. ಓಕೆ, ಕಳೆದಿದ್ದೀನಿ, ಕೂಡಿದ್ದೀನಿ. x ಪ್ಲಸ್ x 2x ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಯ್ತು, 0 ಆಯ್ತು. 8 ಪ್ಲಸ್ 2 10 ಆಯ್ತು. 2x ಇಸ್ ಈಕ್ವಲ್ ಟು 10, x ಇಸ್ ಈಕ್ವಲ್ ಟು 10 ಬೈ 2, x ಇಸ್ ಈಕ್ವಲ್ ಟು 5. ಇದನ್ನ ತಗೊಂಡೋಗಿ ಇನ್ನೊಂದು ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಆದೇಶ ಮಾಡಿದ್ರೆ ನಿಮಗೆ y ಬೆಲೆ 3 ಅಂತ ಬರುತ್ತೆ. ಓಕೆ, ಯಾಕಂದ್ರೆ ಇನ್ನು ಒಂದಕ್ಕೆ ಕೊಡೋಣ ಅಂತಂದ प्लस y 2x प्लस y इक्वेशन नंबर 1 इक्वेशन नंबर 2 ಬರಂತವ್ರು ಮಾಡಿ, ನಾನು ಮಾಡ್ತೀನಿ ನೋಡಿ. ಇಲ್ಲಿ ನಾವು ಯಾವ x ತಗೊಳಕ್ ಬರುತ್ತಾ? ಬರೋದಿಲ್ಲ. ಬರ್ಬೋದು, ಬರುತ್ತೆ, ಆದ್ರೆ ಈಗ ಸದ್ಯ ಕಷ್ಟ ಆಗುತ್ತೆ. ಇನ್ನೊಂದು ಸ್ವಲ್ಪ ಇನ್ನೊಂದು ಜಾಸ್ತಿ ಆಗುತ್ತೆ. ಬರೋದಿಲ್ಲ ಅಂತಲ್ಲ, x ಅನ್ನು ಪರಿಗಣಿಸಿದ್ರು ಬರುತ್ತೆ. ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ಇಲ್ಲಿ x ನ ಸಹಗುಣಕಗಳು ಬೇರೆ ಬೇರೆ ಆಗಿರೋದ್ರಿಂದ x ಅನ್ನು ಪರಿಗಣಿಸಬೇಕಂತ ಅವಶ್ಯಕತೆ ಇಲ್ಲ. y ನ ಸಂಖ್ಯಾ ಸಹಗುಣಕ ಒಂದು, x ಇಲ್ಲೂ ಕೂಡ ಒಂದು, ಒಂದನೇ ಈಕ್ವೇಶನ್ ಒಂದಿದೆ, ಎರಡನೇ ಈಕ್ವೇಶನ್ ಒಂದಾಗಿರೋದ್ರಿಂದ y ಅನ್ನ ಎಲಿಮಿನೇಟ್ ಮಾಡಲಿಕ್ಕೆ ಇಷ್ಟಪಡೋಣ, ಪ್ರಯತ್ನ ಪಡೋಣ, ವರ್ಜಿಸಲಿಕ್ಕೆ ಪ್ರಯತ್ನ ಪಡೋಣ. ಎರಡು ಚಿಹ್ನೆ ನೋಡೋಣ. ಪ್ಲಸ್ ಪ್ಲಸ್ ಕೂಡಿದ್ರೆ ಬರ್ತಿಲ್ಲ, ಬರಲ್ಲ. ಯಾಕೆ? 1 ಪ್ಲಸ್ 1 ಅಂತ 2y ಆಗುತ್ತೆ. ನನಗೆ ಅದು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಅದು ಪೂರ್ತಿ y ಹೊರಟೋಗ್ಬಿಡುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದೇ ಚಿಹ್ನೆ ಇದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಕಳೆಯಿರಿ ಅಂತ ಹೇಳಿ. ಸಮೀಕರಣ 1 ಮೈನಸ್ 2 3x ಮೈ ಪ್ಲಸ್ y ಮಕ್ಕಳ ಈಕ್ವೇಶನ್ ಆಗಿದೆ ಅನ್ನೋದು 2x ಪ್ಲಸ್ y ಈಸ್ ಈಕ್ವಲ್ ಟು 8. ಕಳಿಬೇಕಾದ್ರೆ ಏನ್ ಮಾಡಬೇಕು? ಕೆಳಗಡೆ ಇರ್ತಕ್ಕಂಥ ಬೀಜೋಕ್ತಿ ಚಿಹ್ನೆಯನ್ನು ಚೇಂಜ್ ಮಾಡಿ. ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು, ಮೈನಸ್ ಇದ್ರೆ ಪ್ಲಸ್. ಒಂದು ಪ್ಲಸ್ ಮೈನಸ್ ಇದ್ರೆ ಕಳಿದ್ದೀನಿ. 3x ನಲ್ಲಿ 2x ಹೋದಷ್ಟು ಬಂತು, x ಎಂತ x ಪ್ಲಸ್ x. ಒಂದು ಪ್ಲಸ್ ಮೈನಸ್ ಇದ್ರೆ ಸಾಗುಣಕ 1 1 1 ಹೋದ್ರೆ 0 ಅಂದ್ರೆ ಕ್ಯಾನ್ಸಲ್.
ಇಲ್ಲಿ 11 ಗೆ 8 ಹೋದ್ರೆ ಎಷ್ಟು ಬಂತು 3. ನಮಗೆ ನೇರವಾಗಿ ಬೆಲೆ ಸಿಕ್ತು. therefore x is equal to 3 ಡೈರೆಕ್ಟ್ ಆಗಿ ಸಿಕ್ತು. ಈಗ ಏನು ಮಾಡಬೇಕು ಗೊತ್ತಿದೆ. x is equal to 3 ಅನ್ನು ಸಮೀಕರಣ 1 ಅಥವಾ ಯಾವ್ದಾರ 2 ಮಾಡೋಣ ಸರಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಎರಡನೇ ಕ್ವೆಶ್ಚನ್ 2x ಪ್ಲಸ್ y is equal to 8. 2 ಇಂಟು 3 y ಬೆಲೆ ಕಂಡು ಹಿಡ್ಕೋಬೇಕು. ಹಾಗೆ ಪ್ರಕರಣ is equal to 8. 2 3 6 ಪ್ಲಸ್ y is equal to 8. y is equal to 8 minus 6. therefore y is equal to 8. ಕರೆಕ್ಟಾ? ಎರಡು ಬಂತು. ಏನಂತ? x is equal to 3, y is equal to 8. ಸರಿನಾ? ಚೆಕ್ ಮಾಡಿಬಿಡ್ತಾರೆ. x ಇರೋ ಜಾಗದಲ್ಲಿ ನಾವು 3 3 9, x ಇರೋ ಜಾಗದಾಗ 2 ಪ್ಲಸ್ ಇಲ್ಲಿ 3 2 ಪ್ಲಸ್ ಇಲ್ಲಿ 2 6 ಪ್ಲಸ್ 2 7. ಎರಡು ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ. ಬರ್ಕೊಳ್ಳಿ. ಆಯ್ತಲ್ಲ? ಅಭ್ಯಾಸ 3.4 3.5ರಲ್ಲಿ ಕೆಲವು ಲೆಕ್ಕಗಳಿದ್ದಾವೆ. ಅವುಗಳನ್ನು ಬಿಡಿಸಲಿಕ್ಕೆ ಈ ಎರಡು ವಿಧಾನದಿಂದ, ಯಾವುದು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ, ಎರಡೂ ವಿಧಾನದಿಂದ ಬಿಡಿಸಲಿಕ್ಕೆ ಪ್ರಯತ್ನ ಪಡ್ರಿ. ಬರ್ತಾ ಲೆಕ್ಕಗಳು ಬರ್ತಾ ಇದ್ರೆ ನನಗೆ ವಾಟ್ಸಪ್ ಮುಖಾಂತರ ಕೇಳಿದ್ರೆ ನಾನು ಮಾಡಿ ತೋರಿಸ್ತೀನಿ. ಅರ್ಥ ಆಯ್ತಲ್ಲ? ಓಕೆ. ಗೊತ್ತಾಯ್ತಲ್ಲ? ಈಗ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ಮಾಡಿರ್ತಕ್ಕಂಥವ್ರು ನಾನು ವಾಟ್ಸಪ್ಪಿಗೆ ಹಾಕಿ ಏನೇನು ಲೆಕ್ಕ ಮಾಡಿದ್ರೆ ಅದನ್ನು. ಈ ಎರಡು ವಿಧಾನದಲ್ಲಿ ಒಂದ್ರ ಮೇಲೆ ಲೆಕ್ಕ ಗ್ಯಾರಂಟಿ ಇರುತ್ತೆ. ಒಂದು ಲೆಕ್ಕ ಇರುತ್ತೆ 2 ಮಾರ್ಕ್ಸ್, ಎರಡು ಮಾರ್ಕ್ಸ್ ಒಂದು ಲೆಕ್ಕ ಇರುತ್ತೆ. ಅವೇನು ಪರ್ಟಿಕ್ಯುಲರ್ ವಿಧಾನ ಕೇಳಲ್ಲ ಯಾವಾಗ ನಮಗೆ ಗಮನಿಸಿದಾಗ. ಸಮೀಕರಣವನ್ನು ಬಿಡಿಸಿ ಅಂದರೆ ನೀವು ಆದೇಶ ವಿಧಾನದಿಂದನಾದರೂ ಬಿಡಿಸಿ, ವರ್ಜಿಸುವ ವಿಧಾನದಿಂದನಾದರೂ ಬಿಡಿಸಿ. ಯಾವ ವಿಧಾನದಿಂದನಾದರೂ ಕರೆಕ್ಟಾಗಿ ಬಿಡಿಸ್ಬೇಕು. ಪರ್ಟಿಕ್ಯುಲರ್ ಮೆಥಡ್ ಕೇಳಲ್ಲ. ಓಕೆ, ಧನ್ಯವಾದ.